ಪುನೀತ್ ಸರ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಅಂದರೆ ನಾನು ಪುನೀತ್ ಸರ್ ಬಗ್ಗೆ ಪ್ರತಿ ಸಲ ಹೇಳಿದಾಗಲೂ ಹೇಳ್ತಿರ್ತೀನಿ, ನಾನು ಪುನೀತ್ ಸರ್ನ ಸಿನಿಮಾಗಳಲ್ಲಿ ನೋಡಿದ್ದೀನಿ. ಅಂದರೆ ತುಂಬ ಫ್ಯಾನ್ ಅನ್ನೋ ಮೂಮೆಂಟ್ ಅಲ್ಲಿ ನಾನು ಯಾವತ್ತೂ ಇರಲಿಲ್ಲ. ಬಟ್ ಪುನೀತ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂದಾಗ ತುಂಬ ಸಂತೋಷ ಆಗುತ್ತೆ. ಬಿಕಾಸ್ ಟು ವರ್ಕ್ ವಿತ್ ಹಿಮ್, ನಾವು ಅಣ್ಣವ್ರ ಬಗ್ಗೆ ಕೇಳಿದ್ದೀವಿ, ಅವ್ರ ಬಗ್ಗೆ ಕೇಳಿದ್ದೀವಿ, ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ ಕೇಳಿದ್ದೀವಿ. ಬಟ್ ನಮ್ಗೆ ಅವ್ರ ಜೊತೆ ಅಣ್ಣವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಅವ್ರ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಸಿಗುತ್ತೆ ಅಂತ ಒಂದು ಅವಕಾಶ ಸಿಕ್ಕಾಗ ಅವ್ರ ಜೊತೆನೇ ಸಿಕ್ತು ಒಂದು ಸಂತೋಷ. ಇವ್ರ ಜೊತೆ ಅಂತ ಹೇಳಿದಾಗ ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡೆಡ್ ಅಡ್ವಾಂಟೇಜ್ ಅದು ಅಂತ ಹೇಳಿದಾಗ. ಬಟ್ ವೆನ್ ಯು ಆ್ಯಕ್ಚುಲಿ ಗೆಟ್ ಟು ಸಿ ದಟ್ ಪರ್ಸನ್ ಇನ್ ರಿಯಲ್, ಆ್ಯಂಡ್ ಒಬ್ಬ ನಟನ್ನ ಸಿನಿಮಾದಲ್ಲಿ ನೋಡಿದಾಗ ಎಲ್ಲರೂ ಫ್ಯಾನ್ ಆಗ್ತೀವಿ. ಅವನು ಒಂದು ಸಿನಿಮಾದಲ್ಲಿ ನೋಡಿ ಅವ್ನು ಫ್ಯಾನ್ ಆಗ್ತೀವಿ ಅಂದರೆ ನೆಕ್ಸ್ಟ್ ಸಿನಿಮಾದಲ್ಲಿ ಏನು ಚೆನ್ನಾಗಿ ಮಾಡಿಲ್ಲ ಅಂದರೆ ಓಕೆ ಅಂತ ಹೇಳ್ತೀವಿ. ಅಥವಾ ನೆಕ್ಸ್ಟ್ ಸಿನಿಮಾ ನಮ್ಗೆ ಇನ್ನೊಬ್ಬ ಯಾರು ಆ್ಯಕ್ಟರ್ ಸೂಪರಾಗಿ ಮಾಡಿಬಿಟ್ರೆ ಅವ್ನು ಫ್ಯಾನ್ ಆಗಿಬಿಡ್ತೀವಿ. ಸೊ ವ್ಯಕ್ತಿಗೆ ನಾವು ಯಾವತ್ತು ಬೇಕಾದ್ರೂ ಫ್ಯಾನ್ ಆಗ್ತೀವಿ, ಯಾವತ್ತು ಬೇಕಾದರೂ ಫ್ಯಾನಿಂದ ಪದವಿಯಿಂದ ಕೆಳಗಡೆ ಬರ್ತೀವಿ, ಇನ್ನೊಬ್ರಿಗೆ ಫ್ಯಾನ್ ಆಗ್ತೀವಿ. ಬಟ್ ಯಾವಾಗ ನಾವು ವ್ಯಕ್ತಿತ್ವಕ್ಕೆ ಫ್ಯಾನ್ ಆಗ್ತೀವಲ್ಲ, ಸೊ ದಟ್ ಈಸ್ ಆಲ್ವೇಸ್ ಎಟರ್ನಲ್. ಯಾ, ಅನ್ಲೆಸ್ ಅವ್ರು ಅದನ್ನ ಎಲ್ಲೋ ಪಬ್ಲಿಕಲ್ಲಿ ಹಾಳು ಮಾಡಿಕೊಂಡು ಅದಕ್ಕೇನೋ ಕಪ್ಚುಕೆ ಬರೋಂಗೆ ನಡ್ಕೊಂಡಾಗ ಮತ್ತದು ಅಲ್ಲೂ ಒಡಕ್ ಬರುತ್ತೆ. ಆ್ಯಂಡ್ ನೀವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಫ್ಯಾನ್ ಆಗಬೇಕು ಅಂತ ಹೇಳಿದ್ರೆ ಹಿ ಹ್ಯಾಸ್ ಟು ಬಿ ಫ್ಲಾಲೆಸ್. ಆ್ಯಂಡ್ ಸಂಬಡಿ ಲೈಕ್ ಪುನೀತ್ ರಾಜ್ಕುಮಾರ್ ಅವರು ಆ ವ್ಯಕ್ತಿತ್ವನ ಮೇಂಟೈನ್ ಮಾಡಬೇಕು. ನಿಮ್ಮನ್ನು ಒಂದೇ ಥರ ನೋಡಬೇಕು, ನನ್ನನ್ನು ಒಂದೇ ಥರ ನೋಡಬೇಕು, ಅವ್ರ ಸುತ್ತಮುತ್ತ ಇರೋರನ್ನೆಲ್ಲರನ್ನೂ ಅದೇ ಥರ ನೋಡಬೇಕು, ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಬೇಕು. ಎಲ್ಲರಿಗೂ ಒಬ್ಬ ಜೆಂಟಲ್ಮನ್ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಬೇಕಾದ್ರು ಕೇಳಿ. ನೀವು ಒಂದಿಷ್ಟು ಸಮಯ ಕಳೆದಿರ್ತೀರಾ ಮಾತಾಡ್ತಾ ಇರಬೇಕಾದ್ರೆ, ಯು ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಫೀಲಿಂಗ್, ಯು ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಪರ್ಸ್ಪೆಕ್ಟಿವ್ ವಾಟ್ ಐ ಹ್ಯಾವ್, ಬಿಕಾಸ್ ಯು ವುಡ್ ಹ್ಯಾವ್ ಮೇಡ್ ಯು ಫೀಲ್ ಲೈಕ್ ದ್ಯಾಟ್. ವಾಟ್ ಆರ್ ದೀಸ್ ಪೀಪಲ್ ಮೇಡ್ ಆಫ್ ಅನ್ಸತ್ತಲ್ಲ. ಅಂದರೆ ಒಂದು ಹ್ಯಾಂಡ್ಲಿಂಗ್ ಸ್ಟಾರ್ಡಮ್, ಹ್ಯಾಂಡ್ಲಿಂಗ್ ಅ ಫ್ಯಾಮಿಲಿ ಲೆಗಸಿ, ಹ್ಯಾಂಡ್ಲಿಂಗ್ ಯೋರ್ ಸೆಲ್ಫ್, ಆ್ಯಂಡ್ ಥ್ರೂ ವಿಚ್ ಆಲ್ಸೋ ನ್ಯಾವಿಗೇಟಿಂಗ್ ಥ್ರೂ ದ ಜರ್ನಿ ಆಫ್ ಲೈಫ್. ನಮ್ಗೆ ಈಗಲೇ ಕೆಲವು ಸಲ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ಆಲ್ವೇಸ್ ಟು ಹ್ಯಾವ್ ದಟ್ ಸೇಮ್ ಎನರ್ಜಿ ಆ್ಯಂಡ್ ಜಸ್ಟ್ ಬಿ ದೇರ್ ಆ್ಯಂಡ್ ಮೇಕ್ ಎವ್ರಿಬಡಿ ಹ್ಯಾಪಿ. ನಾನು ಒಂದು ಇದನ್ನು ಓದಿದ್ದೆ, ಎಷ್ಟು ಎತ್ತರದ ಬೆಟ್ಟನೋ ಅಷ್ಟು ರಿಸ್ಕ್ ಅಂತ ಒಂದು ಮಾತೇನಿದೆ. ಇವ್ರ ಕೇಸಲ್ಲಿ ಉಲ್ಟಾ, ಅವ್ರು ಎಷ್ಟು ಅಂದರೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದನ್ನು ಎಷ್ಟು ಎತ್ತರದಲ್ಲಿದ್ದಾರೋ ಅಷ್ಟೇ ಹಂಬಲ್ನೆಸ್ನ ಅಷ್ಟು ದೊಡ್ಡ ಬೆಟ್ಟ ಮಾಡಿಟ್ಕೊಂಡಿದ್ರು ಅವರು. ಗುಣಗಳು ಐ ಥಿಂಕ್ ಇವತ್ತೆಲ್ಲ ಸೆಲೆಬ್ರೇಟ್ ಮಾಡೋದೇ ಅದನ್ನ. ಇವಾಗ ನಾವು ಯಾವತ್ತು ಅಣ್ಣವ್ರನ್ನ ನೋಡಿಲ್ಲ, ಯಾವತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೋಡಿಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಸರ್ನ ನೋಡಿದಾಗ ಪುನೀತ್ ರಾಜ್ಕುಮಾರ್ ಸರಿಂದ ನಮಗೆ ಅವ್ರ ಮೇಲೆ ಒಂದು ನಾವು ಕೇಳಿರೋದು ಬೇರೆ, ಅವ್ರನ್ನ ನೋಡಿ ಅವ್ರ ಮೇಲೆ ಒಂದು ಭಕ್ತಿ ಒಂದು 10 ಹೆಜ್ಜೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ದಿಸ್ ಮ್ಯಾನ್ ಇಸ್ ಮೇಡ್ ಆಫ್ ದೆಮ್, ಆಫ್ ಕೋರ್ಸ್. ಆ್ಯಂಡ್ ಇವ್ರು ಹಿಂಗಿರ್ಬೇಕು ಅಂದರೆ ಅವ್ರು ಯಾವ ರೀತಿಯ ಸಂಸ್ಕಾರ ಕಲಿಸಿರ್ಬೋದು, ಇವ್ರಿಗೆ ಕಲ್ಸಿದ್ದೇನೋ, ಇವರು ಉಳಿಸ್ಕೊಂಡಿದ್ದೇನೋ, ಮತ್ತೆ ಇವರು ಇನ್ನೂ ಹೆಚ್ಚದನ್ನು ಮಾಡ್ಕೊಂಡಿದ್ದು ಹೊಸದು ಏನು ಅನ್ನೋದೆಲ್ಲ. ಆ್ಯಂಡ್ ದಟ್ಸ್ ವೆನ್ ಅಲ್ಲ ಅಂದರೆ ಸುಮ್ಮನೆ ಹೇಳಲ್ಲ, ಸುಮ್ಮನೆ ಅವ್ರನ್ನ ಆರಾಧಿಸಲ್ಲ ನಮ್ಮ ಕನ್ನಡ ನಾಡಲ್ಲಿ. ಆ್ಯಂಡ್ ಅಂದರೆ ಲೆಗೆಸಿನ ಆ ರೀತಿ ಕ್ಯಾರಿ ಮಾಡೋದು. ಈಗ ಒಂದು 100 ಕೋಟಿ ಇರೋ ಅಂತ ಒಬ್ಬರ ಮನೇಲಿ ಒಬ್ಬ ಮಗ ಹುಟ್ಟಿ ಅದನ್ನು ಆರಾಮಾಗಿ ಮಜಾ ಉಡಾಯಿಸೋದು ಬೇರೆ. ಬಟ್ ಅದೇ 100 ಕೋಟಿನ ತೊಗೊಂಬಂದು 1000 ಕೋಟಿ ಮಾರೋದು ಅದು ಬೇರೆ. ಅದು ಹೇಗೆ ಮಾಡಿದ್ರು ಆ ಹಂಬಲ್ನೆಸ್, ಆ ವ್ಯಕ್ತಿತ್ವ, ಗುಣ ಮೂಲಕ ಜನಗಳನ್ನ ಉಳಿಸ್ಕೊಂಡಿದ್ದು. ಸೊ ಅಮೇಝಿಂಗ್ ದಿಸ್ ಪೀಪಲ್ ಆರ್. ಸೊ ಎಲ್ಲ ನೋಡಿದಾಗ ಒಂಥರ ಐ ಡೋಂಟ್ ನೋ ಹೌ ಯು ಟೇಕ್ ಇಟ್. ಸಡನ್ಲಿ ಯು ಆರ್ ಲೈಕ್, ಕೆಲವು ಸತಿ ನಾವೇನು ಮಾಡ್ತಾ ಇದ್ದೀವಿ ಲೈಫಲ್ಲಿ ಅನ್ಸ್ಬೋದು, ಅಥವಾ ನಾವು ಹೀಗಿರಬೇಕು. ಹೌದು, ಇಲ್ಲ ಎಲ್ಲಾದ್ರದ್ದು. ಆಫ್ಟರ್ ಸೀಯಿಂಗ್ ಪುನೀತ್ ಸರ್ ಇಷ್ಟು 10% ಆದರೂ ಇರಬೇಕು ಗುರು. ಈ ಮನುಷ್ಯನ 10% ಗುಣ ಬಂದರೆ ನನಗೆ ಸಾಕು. ಅಂದರೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನನ್ನ ಜೀವನ ಸಾರ್ಥಕ ಅಂತ. ಅಂದರೆ ಗಲ್ಲಿ ಕಿಚನ್ ಇದಕ್ಕೆಲ್ಲ ಬಂದಿದ್ರಲ್ಲ ಅದು ನಂಗೆ ಅವ್ರ ಬಗ್ಗೆ ಮಾತಾಡ್ತಾ ಇನ್ಸಿಡೆಂಟ್ಸ್ ಎಲ್ಲ ನಂಗೆ ತಲೆಗೆ ಬರಲಿಲ್ಲ. ಅದೇ ನಾನಂದರೆ ಏನು ಮಾಡ್ತಿದ್ದೀರಿ ಅಂತ ಕೇಳಿದಾಗ ಅದೇ ಹೋಟೆಲ್ ಮಾಡ್ತಿದ್ದೀನಿ ಅದೆಲ್ಲ ಗೊತ್ತಾಗಿತ್ತು ಅವ್ರಿಗೆ. ದ ಮೊಮೆಂಟ್ ಹಿ ಸಾ ಮಿ, ದ ಫಸ್ಟ್ ಡೇ ಹಿ ಸಾ ಮಿ, ಇಟ್ ವಾಸ್ ಲೈಕ್, ತುಂಬ ಹೈಟ್ ಕಾಣ್ತೀರಿ ನೀವು ಬಿಗ್ ಬಾಸಲ್ಲಿ. ನೀವು ಪರವಾಗಿಲ್ಲ, ಅಷ್ಟು ಹೈಟ್ ಇಲ್ಲ ನೀವು. ಆ್ಯಂಡ್ ಆಲ್ಸೋ ಐ ವಾಚ್ಡ್ ಯುವರ್ ಎಪಿಸೋಡ್ ವಿತ್ ಕೃಪಾಲಮ್ಮಣ್ಣ, ಫುಡ್ ಲವರ್ಸ್ ಟಿವಿಯಲ್ಲೆಲ್ಲ, ಗಲ್ಲಿ ಕಿಚನ್ ಅಲ್ಲ ನಿಮ್ದು ಫುಡ್ ಟ್ರಕ್ ಅಂತ. ಅಂದರೆ ನನಗೆ ಅವತ್ತಿಗೆ
ಏನೋ ಒಂದು ಬಿಸ್ನೆಸ್ ಮಾಡಿ ಅಂದರೆ ಅಲ್ಲಿ ಏನು ಸಂಪಾದನೆ ಮಾಡ್ತೀನಿ ಅದರಿಂದ ಸಾರ್ಥಕತೆ ಅಲ್ಲ, ಅದನ್ನು ಇಂಥ ಒಬ್ಬ ವ್ಯಕ್ತಿ ಅದನ್ನು ಎಕ್ನಾಲೇಜ್ ಮಾಡ್ತಿದ್ದಾನಲ್ಲ ಅದು ನನಗೆ ಸಾರ್ಥಕತೆ ಅಂತ ಅನ್ನಿಸ್ತು. ಸೊ ವೆನ್ ಅ ಇನ್ಫ್ಲೂಯೆನ್ಸರ್, ವೆನ್ ಅ ಆರ್ಟಿಸ್ಟ್, ಸ್ಮಾಲ್ ಟೈಮ್ ಆರ್ಟಿಸ್ಟ್ ಯಾರೇ ಆಗಿದ್ರು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಏನೋ ರೀಲೋ ಅಥವಾ ಏನೋ ಒಂದು ಆ್ಯಕ್ಟಿಂಗ್ ವೀಡಿಯೋನೋ ಏನೋ ಮಾಡಿ ಅದು ತುಂಬ ಖುಷಿಯಾಗೋ ಥರ ನನಗೆ ಅನಿಸಿದ್ರೆ ಐ ಆಲ್ವೇಸ್ ಟ್ರೈ ಆ್ಯಂಡ್ ಎಕ್ನಾಲೇಜ್ ದೆಮ್, ಬಿಕಾಸ್ ಸಂಬಡಿ ಆನ್ ಅ ಒಂದೆರಡು ಹೆಜ್ಜೆ ಮೇಲ್ಗಡೆ ಇರೋನು ಯಾವತ್ತಾದರೂ ಒಬ್ಬರು ಎರಡು ಹೆಜ್ಜೆ ಕೆಳಗಡೆ ಇರೋವಂಥ ಆರ್ಟಿಸ್ಟ್ಗಳನ್ನ ಎಕ್ನಾಲೇಜ್ ಮಾಡಿದಾಗ ಅವನಿಗೆ ನನಗಿಂತ 10 ಹೆಜ್ಜೆ ಮುಂದೆ ಹೋಗೋಷ್ಟು ಶಕ್ತಿ ಸಿಕ್ಬಿಡುತ್ತೆ. ಸೊ ದಟ್ಸ್ ವಾಟ್ ಐ ಗಾಟ್ ದಟ್. ನನಗೆ ಅಂದರೆ ಇವತ್ತು ಏನೂ ಆಗಿಲ್ಲ, ಏನೂ ಆಗ್ತಾ ಇಲ್ಲ ಅನ್ನೋ ಫೀಲಿಂಗಲ್ಲಿ ನಾನಿಲ್ಲ. ಎಲ್ಲ ಆಗ್ತಾ ಇದೆ, ಅದು ಯಾವಾಗ ಆಗಬೇಕೋ ಅದು ಅವಾಗ ಆಗ್ತಾ ಇದೆ ಅನ್ನೋ ಫೀಲಿಂಗಲ್ಲಿ ನಾನಿದ್ದೀನಿ. ಬಿಕಾಸ್ ಆಫ್ ದಟ್ ದ ಎನರ್ಜೀಸ್ ದಟ್ ಐ ಹ್ಯಾವ್ ಬೀನ್ ವಿತ್. ಸುದೀಪ್ ಸರ್ ಆನ್ ಸ್ಕ್ರೀನ್ ನೋಡೋದಕ್ಕೆ ಒಂದು ಎಂಥ ಖಡಕ್ ನೇಚರ್ ಇರುವಂಥ ಒಬ್ಬ ವ್ಯಕ್ತಿ. ನಮಗೆ ಬಿಗ್ ಬಾಸಲ್ಲಿ ಪ್ರತಿ ವೀಕೆಂಡಲ್ಲಿ ಬಂದರೆ ಏನೆಲ್ಲ ಹೇಳ್ತಾರೋ, ಇಡೀ ವಾರ ಏನೆಲ್ಲ ಮಾಡಿದೀವೋ ಕರ್ಮಗುರು, ಕ್ಲಾಸ್ ತಗೋತಾರೆ, ಇವಾಗ ಏನೇನು ಬೈತಾರೋ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯಾರಾದ್ರು ಕೇಳಿದ್ರೆ ಒಬ್ಬ ಅಣ್ಣನ ಥರ ನಿಂತ್ಕೊಂಡು ಇದು ಸರಿ ಇದು ತಪ್ಪು ಅಂತ ಯಾರು ಸಿಗ್ತಾರೆ ನಮಗೆ ಹೊರಗಡೆ? ನಾನು ಇಡೀ ವಾರ ನನ್ನ ಚಲನವಲನಗಳನ್ನು ನೋಡಿಕೊಂಡು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ನನ್ನ ಯೋಚನೆಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟು ಹಿಂಗೆ ಮಾಡು ಹಂಗೆ ಮಾಡು. ಹೂ ವಿಲ್ ಡೂ ದ್ಯಾಟ್ ಟು ಯು? ಆ್ಯಂಡ್ ಅ ಪರ್ಸ್ನಾಲಿಟಿ ಲೈಕ್ ಕಿಚ್ಚ ಸುದೀಪ್ ಈಸ್ ಡೂಯಿಂಗ್ ದ್ಯಾಟ್ ಟು ಯು ಎವ್ರಿ ವೀಕೆಂಡ್, ದೋ ಇಟ್ ಈಸ್ ಅ ಪಾರ್ಟ್ ಆಫ್ ದ ಶೋ. ನಿಮ್ಮ ಪರ್ಸ್ನಾಲಿಟಿ ಅಲ್ಲಿ ಹೊರಗಡೆ ತಂದು ಅದರಲ್ಲಿ ಏನು ಕೊರತೆ ಇತ್ತು ಅದನ್ನು ಹಿಂಗೆ ಸರಿ ಮಾಡ್ಕೋಬೋದಾಗಿತ್ತು ಅಂತ ಹೇಳಿದಾಗ ಹೌದಲ್ವಾ, ಇದಿಷ್ಟು ಸಿಂಪಲ್, ನಾವು ಇದನ್ನು ಲೈಫಲ್ಲೂ ಅಳವಡಿಸ್ಕೊಳ್ಬೋದಲ್ವಾ ಅನ್ನೋದು ಬಂದುಬಿಡುತ್ತೆ. ಆ್ಯಂಡ್ ಒನ್ಸ್ ಯು ಕಮ್ ಔಟ್ ಆಫ್ ದ್ಯಾಟ್ ನಿಮಗೆ ಸಬ್ಕಾನ್ಷಿಯಸ್ಲಿ ಅದು ಕುತ್ಕೊಂಡ್ಬಿಡುತ್ತೆ. ಆ್ಯಂಡ್ ಅ ಪರ್ಸ್ನಾಲಿಟಿ ಲೈಕ್ ದ್ಯಾಟ್ ವೆನ್ ಯು ಸಿ ಹಿಮ್ ಇನ್ ಪರ್ಸನ್, ದೆರ್ ಈಸ್ ಅ ಇನ್ನೋಸೆನ್ಸ್ ಇನ್ ದಟ್ ಹ್ಯೂಮನ್. ಅಲ್ಲೊಂದು ಇನ್ನೋಸೆನ್ಸ್ ಇದೆ. amongst all that khadak babbar share nature, there still lies a small kid that needs people, who loves people. ಅದು ಯಾವಾಗಲೂ ಹೊರಗಡೆ ಬರದೇ ಇರ್ಬೋದು, ಬಟ್ ಅಟ್ ಅ ಪಾಯಿಂಟ್ ನಿಮ್ಗೆ ಅದನ್ನು ನೋಡೋ ಅಂಥ ಅವಕಾಶ ಸಿಕ್ಕಿದಾಗ ಅದು ದೇವ್ರ ದರ್ಶನ ಸಿಕ್ಕಿದಂಗೆ ಈ ಮನುಷ್ಯ ಹಿಂಗೂ ಆರಾಮಾಗಿದ್ದಾರಲ್ವಾ, ಈ ಸೈಡೂ ಇದೆಯಾ. ಆ್ಯಂಡ್ ಐ ಆಮ್ ಬ್ಲೆಸ್ಡ್.